ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿನ್ ಜಾಗ ನನ್ನ ಪಾದದ ಹತ್ರ ಅಲ್ಲ ಗಂಗಾ, ಇಲ್ಲಿ. ಮೇಡಮ್, ಹೇಗಿತ್ತು ಸರ್ಪ್ರೈಸ್? ನನ್ನ ಜೀವನದಲ್ಲಿ ಇದಕ್ಕಿಂತ ಜಾಸ್ತಿ ಒಳ್ಳೆ ದಿನ ಇಲ್ಲ ಮೇಡಮ್. ನಾನು ತುಂಬಾ ಖುಷಿಯಾಗಿರೋ ಕ್ಷಣ ಇದು. ನಂಗ್ ಕೂಡ ಗಂಗಾ, ನನ್ನ ಜೀವನದಲ್ಲಿ ಇವತ್ತು ತುಂಬಾನೇ ಹೊಸ ದಿನ. ನಾನು ಏನೋ ಸಾಧನೆ ಮಾಡಿರೋ ತರ ಫೀಲಿಂಗ್ ಬರ್ತಿದೆ. ನಂಗೆ ಗೊತ್ತಿಲ್ಲದೆ ಯಾವತ್ತೂ ನಾನು ಕಳ್ಕೊಂಡಿದ್ದು ಇವತ್ತು ಸಿಕ್ಕಿರೋ ಅಷ್ಟು ಸಂತೋಷ ಆಗ್ತಿದೆ. ನನ್ನ ಅಮ್ಮನ್ನ ನನಗೆ ಮತ್ತೆ ತಂದ್ಕೊಟ್ರಿ. ನಿಮ್ ಋಣನ ನಾನು ಹೇಗೆ ತೀರ್ಸೋದು ಮೇಡಮ್? ನಿಜ ಅಂದ್ರೆ ನಾನು ನಿನ್ನಮ್ಮಂಗೆ ಋಣಿಯಾಗಿದ್ದೀನಿ. ತುಂಬಾ ಥ್ಯಾಂಕ್ಸ್ ತುಳಸಿ. ನಿನ್ ಋಣನ ತೀರ್ಸಕ್ಕಾಗಲ್ಲ. ಅಯ್ಯೋ, ಎಂತ ಮಾತಮ್ಮ, ನೀವ್ ನನಗೆ ಯಾಕೆ ಕೈ ಮುಗಿತಿದ್ದೀರಾ? ಯಾವತ್ತೂ ಮರೆಯಲ್ಲ ತುಳಸಿ. ನಿನಗೆ ನೋವು ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸು ತುಳಸಿ. ನೀವು ಕೂಡ ನನ್ನ ಕ್ಷಮಿಸ್ಬಿಡಿ ಅಮ್ಮ. ನೀವಿನ್ ಹೊರಡಿ. ಮತ್ತೆ ಜೈ ಕಾಲ್ ಮಾಡ್ತಾನೇನು? ಗಂಗಾ, ಅಮ್ಮನ್ನ ನಮ್ ಗೆಸ್ಟ್ ಹೌಸ್ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗು. ಸರಿ ಮೇಡಮ್, ಹೋಗಿ ಬರ್ತೀನಿ. ನೀವು ಹುಷಾರು. ಬಾ. ಬರ್ತೀನಮ್ಮ.
ಮಾಮ್ ಯಾಕೆ ಡಲ್ ಆಗಿದ್ದಾಳೆ? ಅವಳ ಬಿಹೇವಿಯರ್ ಚೇಂಜ್ ಆಗಿದೆ ಅನ್ನಿಸ್ತಾ ಇದೆ. ಸಮಥಿಂಗ್ ಇಸ್ ರಾಂಗ್. ಮಾಮ್, ಮಾಮ್, ಬಂದ್ಯಾ ನಿತ್ಯ? ಯಾ ಮಾಮ್, ಐ ಆಮ್ ಬ್ಯಾಕ್. ವಾಟ್ ಮಾಮ್? ನಾನು ಬಂದೆ ಅನ್ನೋ ಹ್ಯಾಪಿನೆಸ್ ಆಗಲಿ, ತುಂಬ ದಿನದ ನಂತರ ನನ್ನ ನೋಡಿದೆ ಅನ್ನೋ ಎಕ್ಸೈಟ್ಮೆಂಟ್ ಆಗಲಿ ನಿನ್ನಲ್ಲಿ ಕಾಣಿಸ್ತಾ ಇಲ್ಲ. ವಾಟ್ಸ್ ರಾಂಗ್ ವಿತ್ ಯು? ನಥಿಂಗ್ ನಿತ್ಯ. ಆರ್ ಯು ಆಲ್ ರೈಟ್? ಎಸ್ ನಿತ್ಯ, ಐ ಆಮ್ ಆಲ್ ರೈಟ್. ಮತ್ತ್ಯಾಕೆ ಮಾಮ್ ಡಲ್ ಆಗಿದ್ಯಾ? ಏನೋ ಸ್ವಲ್ಪ ಟೆನ್ಷನ್ಸ್. ಟೆನ್ಷನ್ ಯಾಕೆ? ನಾನು ಬಂದಿದ್ದಕ್ಕ? ಇಲ್ಲ ಗಂಗಾ ಹೋದ್ಲು ಅಂತಾನಾ? ನಿತ್ಯ, ನಾನು ಎಲ್ಲ ನೋಡ್ದೆ ಮಾಮ್. ನಾನು ನಿನ್ನ ಪಕ್ಕದಲ್ಲಿ ಇಲ್ದೇ ಇರೋ ಗ್ಯಾಪ್ನ ಗಂಗಾ ತುಂಬ ಫಿಲ್ ಮಾಡಿರ್ಬೇಕು. ಅದೇನು ಹಗ್ಗು ಲವ್ ಚೆನ್ನಾಗಿದೆ ಮಾಮ್. ನಾನು ನಿಜವಾಗ್ಲೂ ಸತ್ತಿದ್ದೀನಿ ಅಂತ ಗಂಗಾ ಜೊತೆ ನೀನ್ ಕೂಡ ನಂಬ್ಕೊಂಡ್ಯಾ? ನಾನು ನಿನ್ ಡಾಟರ್ ಮಾಮ್. ಯಾವ ರೀತಿ ಸಿಚುವೇಶನ್ ಆದ್ರೂ ಸ್ಮೆಲ್ ಮಾಡ್ತೀನಿ. ಅಂಡರ್ ಗ್ರೌಂಡಲ್ಲಿ ಇರ್ಬೇಕಾದ ತುಳಸಿ ಹೊರಗೆ ಹೇಗೆ ಬಂದ್ಲು? ನಿನಗೆ ಎನಿಮೆ ಆಗಿರ್ಬೇಕಾದ ತುಳಸಿ ಫ್ರೆಂಡ್ ಆಗಿ ಹೇಗಿದ್ದಾಳೆ? ಏನಾಯ್ತು ಮಾಮ್? ಆ ಗಂಗಾ ಮಾಯದ್ ಮಾತಾಡಿ ನಿನ್ನ ಕೂಡ ಚೇಂಜ್ ಮಾಡಿದ್ಲಾ? ನಿಜ ಹೇಳು. ನಿತ್ಯ, ಡೋಂಟ್ ಥಿಂಕ್ ಬ್ಯಾಡ್. ಅವರು ನಮಗೋಸ್ಕರ ಅವ್ರ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡ್ತಿದ್ದಾರೆ. ಅಂಥವ್ರ ಮೇಲೆ ಸ್ವಲ್ಪ ಕನ್ಸರ್ನ್ ತೋರಿಸೋದ್ರಲ್ಲಿ ತಪ್ಪೇನಿದೆ? ಪ್ಲೇಟಲ್ಲಿ ಚಿಕನ್ ಇಟ್ಕೊಂಡು ತಿಂತ ಆ ಕೋಳಿ ಬಗ್ಗೆ ಯಾವತ್ತಾದ್ರೂ ಥಿಂಕ್ ಮಾಡಿದ್ಯಾ ಮಾಮ್? ಮತ್ತೆ ಆ ಗಂಗಾ ಬಗ್ಗೆ ಯೋಚನೆ ಮಾಡೋ ನೀಡೇನಿದೆ? ಅವಳು ನನಗೋಸ್ಕರ ಸಾಯೋಕೆ ಹುಟ್ಟಿರೋ ಬಲಿ ಪಶು. ಆಗ್ಲೇ ಅವಳಿಗೆ ಎಷ್ಟೋ ಕೊಟ್ಟಾಯ್ತು. ಈ ಪ್ರೀತಿ ಹಗ್ಸು ಕೊಡೋ ಅಗತ್ಯ ಇಲ್ಲ ಮಾಮ್. ಹಾಗಲ್ಲ ನಿತ್ಯ. ಮಾಮ್, ನೀನು ಅವಳ ಬಗ್ಗೆ ಥಿಂಕ್ ಮಾಡೋದಾದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸು. ನನ್ನ ಡಾಮಿನೇಟ್ ಮಾಡೋದು ಏನಾದ್ರೂ ಸರಿ, ನಾನು ಟಾಲರೇಟ್ ಮಾಡಲ್ಲ. ಅದು ನನ್ನ ಸ್ವಭಾವಕ್ಕೆ ವಿರುದ್ಧ ಅಂತ ನಿನಗೂ ಚೆನ್ನಾಗಿ ಗೊತ್ತು ಮಾಮ್. ಪ್ಲೀಸ್ ಡೋಂಟ್ ರಿಪೀಟ್ ಇಟ್ ಅಗೈನ್. ಓಕೆ ನಿತ್ಯ, ಜರ್ನಿ ಮಾಡಿ ಟಯರ್ಡ್ ಆಗಿರ್ತೀಯಾ? ಹೋಗಿ ರೆಸ್ಟ್ ತಗೋ. ಯಾಕೆ? ಕ್ಲಾಸ್ ತಗೋತಿದ್ದೀನಿ ಅಂತ ಕೋಪ ಬಂತಾ? ನಿತ್ಯ ಪ್ಲೀಸ್. ಮಾಮ್, ನೀನು ಅವಳ ಬಗ್ಗೆ ಥಿಂಕ್ ಮಾಡೋದಾದ್ರೆ ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ನಿಲ್ಸು. ನನ್ನ ಡಾಮಿನೇಟ್ ಮಾಡೋದು ಏನಾದ್ರೂ ಸರಿ, ನಾನು ಟಾಲರೇಟ್ ಮಾಡಲ್ಲ. ಭಗವಂತ, ನಿತ್ಯ ಬಗ್ಗೆ ಯೋಚಿಸಿದ್ರೆ ಗಂಗಾ ಇರಲ್ಲ, ಗಂಗಾ ಬಗ್ಗೆ ಯೋಚಿಸಿದ್ರೆ ನಿತ್ಯ ಇರಲ್ಲ.
ನನಗೆ ನನ್ನ ಇಬ್ಬರು ಮಕ್ಕಳು ಬೇಕು. ಅಜ್ಜಿ ಅಜ್ಜಿ ನಮ್ಮಮ್ಮ ನೋಡ್ದೆ ಇವತ್ತು ಗೊತ್ತಾ, ನಂಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ಮಾವ, ಚಿಕ್ಕಮ್ಮ, ಚಿಕ್ಕಪ್ಪ, ನಮ್ಮಮ್ಮ ನೋಡ್ದೆ ಗೊತ್ತಾ, ಎಷ್ಟೋ ದಿನ ಆದ್ಮೇಲೆ ನನ್ನ ಅಮ್ಮನ ನೋಡ್ದೆ. ನಾಣಿಯವ್ರೆ, 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 ಇವತ್ತು ನಮ್ಮಮ್ಮನ ನೋಡ್ದೆ. ನಿಮ್ ಸರ್ ಎಲ್ಲಿದ್ದಾರೆ? ಏನ್ರಿ ಏನ್ರಿ, ನಾನಿವತ್ತು ನಮ್ಮ ಅಮ್ಮನ ನೋಡ್ದೆ ಗೊತ್ತಾ. ಅಮ್ಮ ಸಿಕ್ಕಿದ್ಲು, ಮಾತಾಡ್ದೆ, ತಪ್ಕೊಂಡೆ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಇದೆಲ್ಲ ನಿಮ್ಮ ಒಳ್ಳೆತ್ತು ನಾನೇ. ನೀವ್ ಸಿಕ್ಕಿದ್ರಿ, ನಮ್ಮ ಅಮ್ಮನ ಸಿಕ್ಕಿದ್ಲು. ಇನ್ ಮುಂದೆ ನಮಗೆಲ್ಲ ಒಳ್ಳೆದೇ ಆಗತ್ತೆ. ಹಾ, ಈ ಖುಷಿಗೆ ಅಂತ ನಿಮ್ಮೆಲ್ಲರ ಬಾಯಿಗೆ ಸಿಹಿ ಮಾಡ್ತೀನಿ. ಒಂದು ನಿಮಿಷ ನಿಲ್ಲಿ. ನಿಂತ್ಕೋ. ಅಮ್ಮನ್ ನೋಡೋದೇನೆ, ಯಾವತ್ತು ನೋಡ್ದೇ ಇರೋ ಹಾಗೆ. ಅಮ್ಮನ್ ನೋಡಿದ ಖುಷಿಗೆ ಎಲ್ಲ ಮರ್ತು ಹೀಗ್ ಮಾಡ್ಬಿಟ್ನಲ್ಲ. ಈಗ ಹೇಗ್ ಕವರ್ ಮಾಡ್ಲಿ? ಯಾವತ್ತು ನಿಮ್ಮಮ್ಮನ ನೋಡ್ದೇ ಇರೋ ಹಾಗೆ, ನಿಮ್ಮಮ್ಮನ ಮುಖ ಸಿಗ್ದೇ ಇರೋ ಹಾಗೆ ಏನು ಹೀಗಾಡ್ತಿದ್ಯಾ? ನೆನ್ನೆ ಮೊನ್ನೆ ಅಷ್ಟೇ ನಿಮ್ಮಮ್ಮನ್ ನೋಡಿದ್ಯಲ್ಲ. ಹೌದಮ್ಮ, ಹೊಸದಾಗಿ ಅಮ್ಮನ್ ನೋಡ್ದೆ ಅಂತಿದ್ಯಲ್ಲ. ದಿನ ನಿನ್ನ ಅಮ್ಮನ ನೋಡ್ತಾನೆ ಇರ್ತೀಯಲ್ಲಮ್ಮ, ಇವತ್ತೇನು ಹೊಸದಾಗಿ ನೋಡೋದು? ಹೊಸ್ದು ದಿನದಲ್ಲಿ ಅಲ್ಲ ಅಜ್ಜಿ, ಇವಳಲ್ಲಿದೆ ಈ ನಿತ್ಯ ದೊಡ್ಡ ವಿಚಿತ್ರ. ಇವತ್ತು ನೀನ್ ನಿಮ್ಮಮ್ಮನ ನೋಡ್ದೆ ಅಂತಿದ್ಯಾ ಅಂದ್ರೆ ದಿನ ನೋಡ್ತಿರೋ ರೂಪ ನಿಮ್ಮಮ್ಮ ಅಲ್ಲ ಅಂತ ಆಯ್ತು. ನಿಮ್ಮಮ್ಮ ಬೇರೆ ಯಾರು ಅಂತ ಆಯ್ತು. ಹೇಳಮ್ಮ, ಯಾರು ನಿನ್ನಮ್ಮ? ನಿಜವಾಗ್ಲೂ ನೀನ್ ಯಾರು? ನಿತ್ಯನೇನ ಇಲ್ಲ ಬೇರೆ ಹುಡುಗಿನ? ನಿನ್ ಮೇಲೆ ನನ್ಗೆ ಮೊದ್ಲಿಂದ ಅನುಮಾನ ಇದೆ. ನೀನೊಬ್ಳೇ ಇಲ್ಲ, ಇಬ್ರಿದೀರಾ ಅಂತ. ರೂಪ ನಿಮ್ಮಮ್ಮ ಅಲ್ಲ ಅಂತಾದ್ರೆ ನೀನು ನಿತ್ಯ ಅಲ್ಲ. ಹೇಳು, ನೀನ್ ಯಾರೇ? ಅದೇನ್ ಮಾತು ಚಂದ್ರಿಕಾ? ಅವಳು ನಿತ್ಯ ಅಲ್ದೆ ಬೇರೆ ಹುಡುಗಿ ಹೇಗಾಗ್ತಾಳೆ? ಮತ್ತೆ ಅಮ್ಮ ನೋಡ್ದೆ ಅಂತಾಳಲ್ಲ ಬಾವ, ಆ ಮಾತಿಗೆ ಏನರ್ಥ? ಇವಳು ನಿತ್ಯ ಅಲ್ಲ ಅಂತ ಆಯ್ತು ಅಂದ್ರೆ ಬೇರೆ ಹುಡುಗಿ ಇವಳು. ಮರ್ಯಾದೆಯಿಂದ ನೀನ್ ಯಾರು ಅಂತ ನಿಜ ಹೇಳು. ನಿತ್ಯ ಅಂತ ನಮ್ಗೆ ಯಾಕೆ ಮೋಸ ಮಾಡ್ತಿದ್ಯೋ ಅದನ್ನು ಹೇಳು. ಯಾವ ಉದ್ದೇಶಕ್ಕೆ ಮನೆಗೆ ಬಂದಿರೋದು ಹೇಳು. ಹೇಳ್ತೀಯಾ ಇಲ್ವಾ? ಏನೇ ಅರ್ಥ ಇಲ್ದೆ ಮಾತಾಡ್ತಾ ಇದ್ಯಾ? ಅರ್ಥನೇ ಇಲ್ದೆ ಮಾತಾಡ್ತಿರೋದು ಅವಳು. ಮೊದ್ಲು ಅವಳ ಮಾತಿಗೆ ಉತ್ತರ ಕೊಡಕ್ ಹೇಳಿ. ಏನಮ್ಮ ನಿತ್ಯ, ಯಾಕೆ ಹಾಗಂದೆ? ನಿಮ್ಗೆ ಏನಾಯ್ತು ಮೇಡಮ್? ನೀವು ಹುಷಾರಾಗಿದ್ದೀರಾ ತಾನೇ? ಅವಳಿಗೇನ್ ದೊಡ್ಡ ರೋಗ? ಏನೋ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದಾಳೆ. ಅವಳ ಬಾಯಿಂದನೇ ಇವತ್ ರಹಸ್ಯ ಹೊರಗ್ ಬಂದಿದೆ. ಅದೇನೋ ಪೂರ್ತಿ ನೀನೇ ಹೇಳಿದ್ರೆ ಸರಿ. ಇಲ್ದಿದ್ರೆ ಪೊಲೀಸನ್ ಕರೆಸಿ ಸ್ಟೇಷನ್ಗೆ ಹಾಕ್ಸಿ 4 ತದಕಿಸ್ತೀನಿ.
ಮರ್ಯಾದೆಯಿಂದ ನೀನೇ ಹೇಳ್ತೀಯಾ ಇಲ್ಲ ಪೊಲೀಸ್ ಕರ್ಸು ಅಂತೀಯಾ? ನೀವು ಸುಮ್ಮನಿರಿ ಮಾವ. ಏನಾಯ್ತು ನಿತ್ಯ, ನಿನ್ ಮಾತಿನ ಅರ್ಥ ಏನು? ದಿನ ನಿಮ್ಮ ಮಮ್ಮಿನ ನೋಡ್ತಾ ಇದ್ಯಾ, ಇವತ್ತೇನು ಸ್ಪೆಷಲ್ ಆಗಿ ನೋಡ್ದೆ ಅಂತ ಹೇಳ್ತಿದ್ಯಾ? ತಮಾಷೆ ಮಾಡ್ತಿದ್ಯಾ ಇಲ್ಲ ನಿನ್ ಮಾತಿನ ಹಿಂದೆ ಏನಾದ್ರೂ ಸೀಕ್ರೆಟ್ ಇದೆಯಾ? ಹಾಗೆ ಕೇಳಿದ್ರೆ ಅವಳೆಲ್ಲೋ ಹೇಳ್ತಾಳೆ. ಪೊಲೀಸವ್ರಿಗೆ ಫೋನ್ ಮಾಡೋ. ಬೇಕಾಗಿಲ್ಲ. ಬಾರಮ್ಮ ಸ್ವರೂಪ, ಇಲ್ಲಿರೋಳ್ ನಿನ್ನ ಮಗಳ ಇಲ್ಲ ಬೇರೆ ತಾಯಿ ಹೆತ್ತ ಮಗಳ? ಅವಳು ನಾನ್ ಹೆತ್ ಮಗಳು. ಮತ್ತೆ ಇನ್ಯಾರಿಗೂ ಹುಡ್ದ ಹಾಗೆ ನನ್ನ ಅಮ್ಮನ್ ನೋಡ್ದೆ, ನನ್ನ ಅಮ್ಮ ಸಿಕ್ಕಿದ್ಲು ಅಂತ ನಮ್ ಮುಂದೆ ಡ್ಯಾನ್ಸ್ ಮಾಡ್ತಿದ್ದಾಳೆ. ನಿತ್ಯ ನೋಡ್ದೆ ಅಂದಿದ್ದು, ಸಿಕ್ಕಿದ್ಲು ಅಂದಿದ್ದು ಈ ಅಮ್ಮನ್ನ.